ಇವತ್ತು ಟಿ.ವಿ. ವಿಕ್ರಮ ಸಂಸ್ಥೆಯ ಮುಖ್ಯಸ್ಥ ಮಹೇಶ್ ವಿಕ್ರಮ್ ಹೆಗಡೆ ಅವರನ್ನು ಮಂಗಳೂರಿನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಟಿ.ವಿ. ವಿಕ್ರಮದ ಮಹೇಶ್ ವಿಕ್ರಮ್ ಹೆಗಡೆ ಏನು ಕೇಸು? ಮದ್ದೂರಿನ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಹಾಕಿದ್ದು. ಆ ಪೋಸ್ಟು ಇದೆ. ಅದರಲ್ಲಿ ಮುಖ್ಯಮಂತ್ರಿಗಳದೊಂದು AI ಫೋಟೋ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಒಂದೇ ಒಂದು ಬಾರಿ ಗಣಪನ ಮೆರವಣಿಗೆಯ ಮೇಲೆ ಕಲ್ಲು ತೂರಿದವರ ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸುವ ಧೈರ್ಯ ಮಾಡಿ ನೋಡಿ. ಮುಂದಿನ ವರ್ಷ ರಾಜ್ಯದ ಯಾವ ಮೂಲೆಯಲ್ಲೂ ಇಂಥ ಪ್ರಕರಣ ಮರುಕಳಿಸುವುದಿಲ್ಲ. ದಿಸ್ ವಾಸ್ ದ ಪೋಸ್ಟ್. ಮಹೇಶ್ ವಿಕ್ರಮ್ ಹೆಗಡೆ ಅವರು ಹಾಕದಂಥದ್ದು. ಮೂಡುಬಿದಿರೆ PSI ಕೃಷ್ಣಪ್ಪ ಅವರು ಕಂಪ್ಲೇಂಟ್ ಕೊಡ್ತಾರೆ. ಅರ್ಥಾತ್ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ತಾರೆ. ಸ್ವಯಂ ಪ್ರೇರಿತ ದೂರು. ಪೊಲೀಸರು ಫೋನ್ ಮಾಡ್ತಾರೆ, ಸ್ಟೇಷನ್ನಲ್ಲಿ ಬೇಲಾಗುತ್ತೆ ಬಂದುಬಿಡಿ ಅಂತ. ಮಹೇಶ್ ವಿಕ್ರಮ್ ಹೆಗಡೆ ತಮ್ಮದೇ ಕಾರ್ನಲ್ಲಿ ತಾವೇ ಸ್ಟೇಷನ್ಗೆ ಹೋಗ್ತಾರೆ. ಹೋದ ಮೇಲೆ ಯು ಆರ್ ಅಂಡರ್ ಅರೆಸ್ಟ್ ಅಂತ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಬಿಟ್ಟು ಬಂದಿದ್ದಾರೆ. ನಾನು ಕೇಳೋದು, ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ಬಿಡಿ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದವರು ಜೈಲಿಗೆ ಹೋಗ್ತಾರೆ. ಧರ್ಮಸ್ಥಳದ ದೇವಸ್ಥಾನಕ್ಕೆ JCB ನುಗ್ಗಿಸಬೇಕು ಅಂದವರು ರಾಜಾರೋಷವಾಗಿ ಹೊರಗಡೆ ಇರ್ತಾರೆ. ರಾಜಾರೋಷವಾಗಿ. ಮಿಸ್ಟರ್ ಯೂಟ್ಯೂಬರ್, ಇದು ನಡೀತಾ ಇದೆ ಸ್ವಾಮಿ, ಇಲ್ಲಿ ನಡೀತಾ ಇರೋದಿದು. ಧರ್ಮಸ್ಥಳ ದೇವಸ್ಥಾನದ ಮುಂದೆ ನಿಂತು ಜನ ದಂಗೆ ಎದ್ದು ದೇವಸ್ಥಾನದ ಮೇಲೆ ಕಲ್ಲು ಹೊಡಿಬೇಕು ಅಂತ ಹೇಳಿದ ಇದೇ ಸುಜಾತ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿರ್ತಾರೆ. ನಡೀತಾ ಇರೋದು ಇದು. ಒಂದೇ ಒಂದು ಕೂದಲೆಳೆಯಷ್ಟು ಎಳ್ಳು ಕಾಳಿನಷ್ಟೂ ಸಾಕ್ಷ್ಯ ಇಲ್ಲದೆ ಕಾಮಾಂಧ ಅಂದಂಥವರು ಹೀರೋಗಳ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ನಿಂದ ಬರ್ತಾರೆ. ಹೀರೋಗಳ ರೀತಿಯಲ್ಲಿ SITಗೆ ಹೋಗ್ತಾರೆ, SITಯಿಂದ ಬರ್ತಾರೆ. ಇದೇ ಮಾತುಗಳನ್ನು ಪೈಗಂಬರರ ಬಗ್ಗೆ ಆಡಿದರೆ ಸರ್ ತನ್ಸಿಜುದ ಅಂತಿರಲಿಲ್ವಾ? ಸಮೀರ್ ಹೇಳಬೇಕಿದಕ್ಕೆ. ಇದು ನಾಡಿನಲ್ಲಾಗ್ತಾ ಇರೋದು. ಮಹೇಶ್ ವಿಕ್ರಮ್ ಹೆಗಡೆ ಹಾಕಿರುವ ಪೋಸ್ಟ್ ಇದು. ಮಾನ್ಯ ಮುಖ್ಯಮಂತ್ರಿಗಳೇ, ಒಂದೇ ಒಂದು ಬಾರಿ ಗಣಪನ ಮೆರವಣಿಗೆಯ ಮೇಲೆ ಕಲ್ಲು ತೋರಿದವರ ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸುವ ಧೈರ್ಯ ಮಾಡಿ ನೋಡಿ. ಮುಂದಿನ ವರ್ಷ ರಾಜ್ಯದ ಯಾವ ಮೂಲೆಯಲ್ಲೂ ಇಂಥ ಪ್ರಕರಣ ಮರುಕಳಿಸಲ್ಲ ಅಂತ ಪೋಸ್ಟ್ ಹಾಕಿದ್ದಕ್ಕೆ ಇವತ್ತು ಮಹೇಶ್ ವಿಕ್ರಮ್ ಹೆಗಡೆ ಜೈಲಲ್ಲಿದ್ದಾರೆ. ನಮಗೆ ಧರ್ಮಸ್ಥಳ ದೇವಸ್ಥಾನ ಟಾರ್ಗೆಟ್ ಅಲ್ಲ ಅಂತಾನೆ ಧರ್ಮಸ್ಥಳ ದೇವಸ್ಥಾನಕ್ಕೆ JCB ಹಚ್ಚಬೇಕು ಅಂದರು. ಇಲ್ಲದೆ ಇರೋ ಮಗಳನ್ನು ನನಗೆ ಅಸ್ಥಿನಾರು ಹುಡುಕಿ ಕೊಡಿ, ಸನಾತನ ಸಂಸ್ಕೃತಿಯ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಹೇಳಿಕೊಂಡು ಬಂದ ಮಹಿಳೆ ದೇವಸ್ಥಾನದ ಮುಂದೆ ದಂಗೆ ಎದ್ದು ಕಲ್ಲು ತೂರಬೇಕು ಅಂತ ಮಾತಾಡಿದ್ರು. ಆಲ್ ಆರ್ ಸೇಫ್. ಅದಕ್ಕೆ ಹೇಳೋದು ನಾನು, ಇಲ್ಲಿ ಕೆಲವರ ಧಾರ್ಮಿಕ ಭಾವನೆಗಳಿಗೆ ಉಳಿದವರ ಧಾರ್ಮಿಕ ಭಾವನೆಗಳಿಗಿಂತಲೂ ಹೆಚ್ಚಿನ ಬೆಲೆ ಇದೆ. ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ನೋಡಿ ಅಂದಂಥ ಮಹೇಶ್ ವಿಕ್ರಮ್ ಹೆಗಡೆ ಇವತ್ತು ರಾತ್ರಿ ಜೈಲಲ್ಲಿ ಕಳೀತಾರೆ. ನಕಲಿ ದೇವಮಾನವ ಮತ್ತು ಅವನ ತಮ್ಮ ಹರ್ಷೇಂದ್ರನ ಕಾಲ ಮುಗೀತು, ಜನ ದಂಗೆ ಹೇಳಬೇಕು. ಇದನ್ನು ನೋಡಿ ನಿಮಗೆ ರಕ್ತ ಕುದಿತಾ ಇಲ್ವಾ ಮಹಾಜನಗಳೇ ಅಂತ ಹೇಳಿದವರು ಮತ್ತೆ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಆರಾಮಾಗಿರ್ತಾರೆ. ಮತ್ತೆ ಕಂಪ್ಲೇಂಟ್ ಕೊಟ್ಕೊಂಡು ಆರಾಮಾಗಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.